ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಭಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿ ಗೋಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಜಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಜಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यानदलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वजम् परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्यापरं सुखं सेवन्ते यत्पदं धीरास्तं भजे वल्लभं श्रियः. ಇನ್ನೂರ 46ನೇ ಸುಧಾಮೂಲ 246 ಇಲ್ಲಿಯವರೆಗೆ ಸಂಸ್ಕಾರ ಅನ್ನೋದು ಸ್ವಪ್ನ ಪದಾರ್ಥಗಳ ಸೃಷ್ಟಿ ಆಗ್ಲಿಕ್ಕೆ ಬೇಕು ಅಂತ ಇಷ್ಟ ಹೇಳಿದ್ರು. ಸ್ವಪ್ನ ಪದಾರ್ಥವನ್ನ ನಿರ್ಮಾಣ ಮಾಡೋದು ಯಾರೋ ಭಗವಂತ. ಆ ಭಗವಂತ ತಾನು ಜೀವರ ಸಂಬಂಧಿಯಾದ ಸಂಸ್ಕಾರ ಇಟ್ಕೊಂಡು ಆಯಾಯ ಜೀವರಿಗೆ ಏನು ನೋಡ್ಬೇಕು ಆ ರೀತಿ ಮಾಡ್ತಾನೆ ವ್ಯವಸ್ಥೆ. ಆ ತರ ಒಂದು ಪದಾರ್ಥ ನಿರ್ಮಾಣ ಮಾಡಿ ಕೊಡ್ತಾನೆ ಅಂತ. ಈ ಸಂದರ್ಭದಲ್ಲಿ ಪ್ರಜ್ಞಾ ಅನ್ನೋ ಶಬ್ದವನ್ನ ಬಳಸಿದ್ದಾರೆ ಆಚಾರ್ಯರು. ಅಂದ್ರೆ ಸ್ವಪ್ನ ಪದಾರ್ಥ ಸೃಷ್ಟಿ ಆಗೋದಕ್ಕೆ ಏನ್ ಬೇಕು, ಯಾವ್ದು ಕಾರಣ ಅಂದ್ರೆ ಜೀವರ ಜ್ಞಾನ ಅಂತ ಅರ್ಥ ಕೊಡೋ ತರ ಪ್ರಜ್ಞಾ ಅನ್ನೋ ಶಬ್ದ ಬಳಸಿದ್ದಾರೆ. ಆದ್ರೆ ಆಚಾರ್ಯರೇ ಮೊದಲು ಹೇಳಿತ್ತು ಜೀವನ ಜ್ಞಾನ ಕಾರಣ ಅಲ್ಲ ಸ್ವಪ್ನ ಪದಾರ್ಥಕ್ಕೆ, ಜೀವನ ಈ ಸಂಸ್ಕಾರ ಏನಿದೆ ಆ ಸಂಸ್ಕಾರ ಕಾರಣ ಅಂತ. ಅದೇ ಆಚಾರ್ಯರು ಹೇಳಿ ಮತ್ತೆ ಅವರೇ ಹೀಗೆ ಯಾಕೆ ಹೇಳಿದ್ರು ಅಂತ ಒಂದು ಪ್ರಶ್ನೆ. ಅದಕ್ಕೆ ಏನಿಲ್ಲ, ಜ್ಞಾನ ಅಂತ ಹೇಳಿದ್ರೆ ಜ್ಞಾನದಿಂದ ಹುಟ್ಟೋ ಸಂಸ್ಕಾರ ತಗೊಳ್ಳಿ ಅಷ್ಟೇ. ಲಾಂಗಲೇನ ಜೀವಾಮಹ ಅಂತ ಒಬ್ಬ ಹೇಳ್ತಾನೆ, ಅಥವಾ ಧನೇನ ಜೀವಾಮಹ ಅಂತ ಇಟ್ಕೊಳ್ಳೋಣ. ಧನೇನ ಜೀವಾಮಹ ಅಂತ ಒಂದು ಸಂಸ್ಕೃತದಲ್ಲಿ ವಾಕ್ಯ ಬಳಸ್ತಾರೆ. ಇದಕ್ಕೇನರ್ಥ, ದುಡ್ಡಿನಿಂದ ಬದುಕ್ತಾ ಇದೀವಿ ಅಂತ. ಜೀವ ಅಂದ್ರೆ ಬದುಕೋದು, ಬದುಕ್ತಾ ಇರೋ ನೀವು ಯಾವ್ದ್ರಿಂದ, ದುಡ್ಡಿನಿಂದ ಬದುಕ್ತಾ ಇದೀವಿ ಅಂತ ಒಬ್ಬ ಹೇಳ್ದ. ಅಲ್ಲ ದುಡ್ಡನ್ನೇನ್ ತಿಂತಾನ ಇವನು, ದುಡ್ಡನ್ನೇನ್ ತಿನ್ನಲ್ಲ. ಜೀವನ ಮಾಡೋದು ಅಂದ್ರೆ ಈ ಪ್ರಾಣ ಉಳಿಯೋದು,
ಪ್ರಾಣ ಧಾರಣೆ ಮಾಡಿಕೊಂಡು ನಾವು ಅನೇಕ ವರ್ಷಗಳ ಕಾಲ ಬದುಕಿರೋದು, ಅದನ್ನ ಜೀವನ ಅಂತ ಕರೀತಾರೆ. ಅಂದ್ರೆ ನಾವು ಬದುಕಿರೋದು. ಬದುಕಿಗೆ ಏನ್ ಬೇಕು? ಆಹಾರ ಪದಾರ್ಥ ಬೇಕು. ತಿಂದ್ರೆ ಅವನು ದಿವಸ ಅವನು ಉಪವಾಸ ಇರಲ್ಲ ಅಂತ ಆದ್ರೆ ಅವನು ಪ್ರತಿ ದಿವಸ ಬದುಕ್ತಾ ಹೋಗ್ತಾನೆ, ಪುಷ್ಟಿ ಇರತ್ತೆ ದೇಹಕ್ಕೆ, ಮುಂದೆ ಬದುಕ್ತಾನೆ. ಧನೇನ ಜೀವಾಮಹ ಅಂದ್ರೆ ಏನರ್ಥ? ಇದು ದುಡ್ಡಿನಿಂದ ಬದುಕ್ತಾನೆ ಅಂದ್ರೆ ಏನರ್ಥ? ತಪ್ಪಲ್ವಾ? ಅಂತಂದ್ರೆ ಅದ್ ಹಾಗಲ್ಲ. ದುಡ್ಡಿನಿಂದ ಬದುಕೋದು ಅಂದ್ರೆ ದುಡ್ಡು ಸಂಪಾದನೆ ಮಾಡಿದ ಮೇಲೆ ಅವನಿಗೆ ಆ ದುಡ್ಡಿನಿಂದ ಧಾನ್ಯ, ಆಹಾರ ಪದಾರ್ಥ ಸಿಗತ್ತೆ. ಅವ್ನ್ ದುಡಿತಾನೆ ಅಂದ್ರೆ ಅವ್ನ್ ಏನ್ ಬೇಕಾದ್ರೂ ತಗೊಂಬಂದು ಅಡಿಗೆ ಮಾಡ್ಕೊಂಡು ತಿನ್ಬೋದು ಅಂತ ಅರ್ಥ. ಹಾಗಾದ್ರೆ ಧನೇನ ಜೀವಾಮಹ ಅಂದ್ರೆ ದುಡ್ಡಿನಿಂದ ಬದುಕ್ತಾ ಇದ್ದಾನೆ ಅಂದ್ರೆ ಏನರ್ಥ? ದುಡ್ಡಿನಿಂದ ಹುಟ್ಟೋಂಥ ಸಿಗೋಂಥ ಧಾನ್ಯ ಅದನ್ನ ಉಪಜೀವನ ಮಾಡ್ಕೊಂಡು ಬದುಕ್ತಾನೆ ಅಂತ ಅರ್ಥ. ಹಾಗಾದ್ರೆ ಎಷ್ಟೋ ಕಡೆ ಈ ತರ ಬಳಸ್ತಾರೆ ಸಂಸ್ಕೃತದಲ್ಲಿ. ನೇರವಾಗಿ ಅದನ್ನ ಹೇಳಲ್ಲ, ಅದರಿಂದ ಹುಟ್ಟೋದನ್ನ ಹೇಳೋದ್ ಬದಲು ಧನದಿಂದ ಏನು ಸಿಗತ್ ನಮ್ಗೆ ಅದನ್ನ ಹೇಳೋದ್ರ ಬದಲು ಧನ ಅಂತ ಹೇಳ್ತೀವಿ. ಇನ್ನೊಂದು ಕೂಡ ಹೇಳ್ತಾರೆ, ಲಾಂಗಲೇನ ಜೀವಾಮಹ ಅಂತ. ಈಗೆಲ್ಲ ಕೃಷಿಕರು, ರೈತರು ಏನಿದ್ದಾರೆ ಅವ್ರು ಯಾವ್ದ್ರಿಂದ ಬದುಕ್ತಾರೆ? ರೈತರು ಬದುಕೋದು ಅದೇ, ನಾವು ಬದುಕೋದು ಅದೇ ತಿಂದೆ, ಆಹಾರ ಪದಾರ್ಥ ತಿಂದೇ ಬದುಕ್ಬೇಕು ನಾವು. ನಾವು ದುಡ್ಡಿನಿಂದ ಅಂತ ಹೇಳ್ತೀವಿ. ಅದೇ ಒಬ್ಬ ರೈತನ ಕೇಳಿದ್ರೆ ಲಾಂಗಲೇನ ಜೀವಾಮಹ. ಲಾಂಗಲ ಅಂದ್ರೆ ನೇಗಿಲು ಅಂತ ಅರ್ಥ. ನೇಗಿಲಿನಿಂದ ಬದುಕ್ತೇವೆ ಅಂತ. ಇದೇನಿದು ನೇಗಿಲಿನಿಂದ ಯಾರು ಬದುಕ್ತಾರ? ಅದು ಏನ್ ಕೊಡತ್ತದ ಆಹಾರ ಅಂತಂದ್ರೆ ಅದರಿಂದಲೇ ತಾನೇ ಅವನು ಮುಂದೆ ಆ ಕೃಷಿ ಭೂಮಿಯಲ್ಲೆಲ್ಲ ಮಾಡಿ ಅವನು ಪಡೆಯೋದು. ಹಾಗಾದ್ರೆ ಏನಾಯ್ತು? ಲಾಂಗಲ ಅನ್ನೋದು ನೇರವಾಗಿ ಜೀವನಕ್ಕೆ ಕಾರಣ ಅಲ್ಲ, ನಿಜ, ಅದರಿಂದ ಸಿಗೋದಕ್ ಕಾರಣ. ಹಾಗೆ ಅಲ್ಲೆಲ್ಲ ಲಾಂಗಲ ಅನ್ನೋ ಶಬ್ದಕ್ಕೆ ಬರೀ ಅಷ್ಟೇ ಅರ್ಥ ಅಲ್ಲ, ಅದರಿಂದ ಏನ್ ಪಡಿತೀವಿ ಅದನ್ನ ತಗೊಳ್ತೀವಿ. ಹಾಗೆ ದುಡ್ಡಿನಿಂದ ಏನ್ ಪಡಿತೀವಿ ಅದನ್ನ ತಗೊಳ್ತೀವಿ ಎಲ್ಲ ಕಡೆ. ಹಾಗಾದ್ರೆ ನೇರವಾಗಿ ಒಂದು ಶಬ್ದ ಹೇಳಿದ ಅರ್ಥನೇ ತಗೊಳ್ಬೇಕು ಅಂತಿಲ್ಲ, ಅದರಿಂದ ಬೇಕಾದ ಅರ್ಥ ಏನಿದೆ ಅದನ್ನು ಹುಟ್ಟುವಂತ ಅರ್ಥ ಅದನ್ನು ತಗೊಳ್ತೀವಿ. ಅದೇ ತರ ಜ್ಞಾನದಿಂದ ಜ್ಞಾನದಿಂದ ಸ್ವಪ್ನ ಪದಾರ್ಥಗಳ ಸೃಷ್ಟಿ ಆಗತ್ತೆ ಅಂದ್ರೆ ಏನರ್ಥ? ಜ್ಞಾನದಿಂದ ಹುಟ್ಟೋ ಸಂಸ್ಕಾರದಿಂದ ಪದಾರ್ಥ ಸೃಷ್ಟಿ ಆಗತ್ತೆ ಅಂತ ಅರ್ಥ. ಅದ್ರ ಬಹಳ ಚೆನ್ನಾಗಾಯ್ತು. ಎಲ್ಲಾ ತರ ಲೋಕದಲ್ಲಿ ಆ ರೀತಿ ಶಬ್ದ ವಾಕ್ಯವನ್ನ ಪ್ರಯೋಗಿಸ್ತಾರೆ, ಅದೇ ತರ ಆಚಾರ್ಯರು ಪ್ರಯೋಗ ಮಾಡಿದರೆ ಅದೇನ್ ತಪ್ಪೇನಿಲ್ಲ ಈ ತರ ಹೇಳೋದು. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನ ಹೇಳ್ತಾರೆ. ಯಾವತ್ತು ಒಂದು ಶಬ್ದ ಏನ್ ಹೇಳ್ತಾ ಇದೆ ಅರ್ಥ, ಅದನ್ನ ಬಿಟ್ಟು ಬೇರೆ ಅರ್ಥ ತಗೊಳ್ಬೇಕು ಅಂದ್ರೆ ಸಂಬಂಧ ಇರ್ಬೇಕು, ಸಂಬಂಧ ಇಲ್ದೇನೆ ತಗೊಳ್ಬಾರ್ದು. ಉದಾಹರಣೆಗೆ ಗಂಗಾಯಾಮ್ ಘೋಷಃ ಅಂತ ಹೇಳ್ತೀವಿ. ಗಂಗಾಯಾಮ್ ಘೋಷಃ ಅಂದ್ರೆ ಏನರ್ಥ? ಆ ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಅದು ಗಂಗೆಯಲ್ಲಿ ಹಳ್ಳಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಗಂಗೆಯ ಹತ್ತಿರ ಇರುವ ತೀರದಲ್ಲಿ ಹಳ್ಳಿ ಇದೆ, ದಡದಲ್ಲಿ ಹಳ್ಳಿ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಗಂಗೆಗೂ ನಿಜವಾದ ಗಂಗಾ ಶಬ್ದಕ್ಕೆ ಏನ್ ಅರ್ಥ? ನಿಜವಾದ ಅರ್ಥ ಗಂಗಾ. ಅದಕ್ಕೆ ಸಂಬಂಧಪಟ್ಟಿದ್ ಯಾವುದು? ತೀರ, ಅದರ ಹತ್ರ ಇರೋ ದಡ, ಅಲ್ಲಿ ಹಳ್ಳಿ ಇದೆ. ಹಾಗಾದ್ರೆ ಶಬ್ದಕ್ಕೆ ನಿಜವಾದ ಅರ್ಥ ಬಿಡಲ್ಲ, ಹಾಗಂತ ಏನು ಹೊಸದಾದ ಅರ್ಥ ತಗೊಳ್ತೀವಿ, ಗಂಗಾ ಶಬ್ದದಿಂದ ದಡ, ತೀರ ಅನ್ನೋ ಅರ್ಥ ತಗೊಳ್ತೀವಿ, ಅದಕ್ಕೂ ಈ ಗಂಗಾ ಶಬ್ದದ ಅರ್ಥಕ್ಕೊಂದು ಸಂಬಂಧ ಬೇಕು. ಏನ್ ಸಂಬಂಧ? ಹತ್ತಿರ ಇದೆ ಅಂತ, ಸಮೀಪ, ಅದೇ ಸಂಬಂಧ. ಈ ಗಂಗೆಯ ಹತ್ತಿರ ಇರೋ ತೀರ, ದಡ ಏನಿದೆ ಅದರಲ್ಲಿ ಹಳ್ಳಿ ಇದೆ, ತಪ್ಪಿಲ್ಲ, ಸರಿ ಹೋಯ್ತು. ಅದೇ ತರ ಇಲ್ಲಿ ಜ್ಞಾನ, ಪ್ರಜ್ಞಾ ಅನ್ನೋ ಪದ ಜ್ಞಾನವನ್ನು ಹೇಳ್ತಾ ಇದೆ. ಜೀವನ ಜ್ಞಾನ ಸ್ವಪ್ನ ಪದಾರ್ಥಕ್ಕೆ ಕಾರಣ ಅಲ್ಲದೆ ಇರ್ಬೋದು ನಿಜ, ಆದ್ರೆ ಆ ಜೀವನ ಜ್ಞಾನದಿಂದ ಹುಟ್ಟೋ ಸಂಸ್ಕಾರ ಏನಿದೆ ಅದು ಕಾರಣ ಅಂತ ಹೇಳ್ದೆ. ಇವ್ರೇನ್ ಅರ್ಥ ಮಾಡಿದ್ದಾರೆ ಇಲ್ಲಿ ಅಂದ್ರೆ, ಈ ಮುಂದಿನ ಶ್ಲೋಕ ಅದನ್ನ ಹೇಳ್ಕೊಡ್ತೇನೆ, ಆಮೇಲೆ ಅದರ ಅರ್ಥವನ್ನ ಹೇಳ್ತೇನೆ. ಪ್ರಜ್ಞಾತ್ಮಕಂ ಮನೋಯೇನ, ಪ್ರಜ್ಞಾತ್ಮಕಂ ಮನೋಯೇನ ಮನೋರೂಪಾಶ್ಚ ವಾಸನಾಃ, ಮನೋರೂಪಾಶ್ಚ ವಾಸನಾಃ ಧೀರ್ಭೀರಿತಿ ಮನಸ್ತ್ವೇವ, ಧೀರ್ಭೀರಿತಿ ಮನಸ್ತ್ವೇವ ಇತ್ಯಾಹ ಚ ಶ್ರುತಿರಂಜಸಾ, ಇತ್ಯಾಹ ಚ ಶ್ರುತಿರಂಜಸಾ. ಅದು ವಾಸ್ತವಿಕ 8ನೇ ಅಕ್ಷರಕ್ಕೆ ಬಿಡಿಸ್ಬೇಕು ಅಂದ್ರೆ ಈ ಶ್ಲೋಕದಲ್ಲಿ ಹೀಗೆ ಹೇಳ್ಬೇಕು, ಏನಂತ? ದೀರ್ಭೀರಿತಿ ಮನಸ್ತ್ವೇವೇ ಅಂತ ಬಿಡಿಸ್ಬೇಕು. ಆಮೇಲೆ ತ್ಯಾಹ ಚ ಶ್ರುತಿರಂಜಸ, ಆಗ ನಮ್ಗೆ ಧಾಟಿ ಹೇಳುವಂತ ಧಾಟಿ ರಾಗ ಇರುತ್ತೆ, ಅದು ಸರಿ ಹೋಗುತ್ತೆ. ಆದ್ರೆ ಆ ಸಂದರ್ಭದ ಏನಾಗುತ್ತೆ, ಮನಸ್ತ್ವೇ ವೇ ಅಂತ ಬಿಡಿಸಿದ್ರೆ ಆ ಪದ ಸ್ಪ್ಲಿಟ್ ಮಾಡ್ತೀವಲ್ಲ, ಬಿಡಿಸ್ತೀವಲ್ಲ, ಅದು ತಪ್ಪಾಗತ್ತದು ಆಕ್ಚುಲಿ. ವೇ ವೇ ಅಂತಂದ್ರೆ ತ್ಯಾಹ ಅಂತ ಪದ ಇಲ್ಲ, ಇತಿ ಅಂತ ಪದ ಇದೆ. ಮನಃ ಥೂ ಏವ ಇತಿ ಆಹ ಅಂತ ಅಲ್ಲಿ ಬಿಡಿಸದ ಅಷ್ಟು ಶಬ್ದ ಇದೆ.
ಅಲ್ಲಿ ಮನಸ್ತ್ವೇವೇ ಅಂತ ಪದ ಇಲ್ಲ. ಅದು 8 ಅಕ್ಷರ ನಿಲ್ಲಿಸ್ಬೇಕು ಅಂದ್ರೆ ಹಾಗೆ ರಾಗಬದ್ಧವಾಗಿ ಅಲ್ಲಿಗೆ ನಿಲ್ಲಿಸ್ಬೇಕಾಗತ್ತೆ. ಅದು ಬರೀ ಹೇಳ್ಕೊಳ್ಲಿಕ್ಕೆ ಮಾತ್ರ ಸೌಕರ್ಯಕ್ಕಾಗಷ್ಟೇ ಹೊರತು ನಿಜವಾಗಿ ದೀರ್ಘೀರಿತಿ ಮನಸ್ತ್ವೇವ ಇತ್ಯಾಹಚ ಶ್ರುತಿ ಅಂದ್ರೆ ಹಾಗೆ ಇತಿ ಅಂತ ಪದ ಇದೆ. ಇನ್ನು ಮತ್ತೊಮ್ಮೆ ಪೂರ್ತಿ ಶ್ಲೋಕ. ಪ್ರಜ್ಞಾತ್ಮಕಂ ಮನೋಯೇನ ಮನೋರೂಪಾಶ್ಚ ವಾಸನಾಃ ಧೀರ್ಭೀರಿತಿ ಮನಸ್ತ್ವೇವೇತ್ಯಾಹ ಚ ಶ್ರುತಿರಂಜಸ ಅಂತ. ಈಗ ಹೇಳೋದು, ಈಗ ನೋಡಿ ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತ. ಇದು ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಬಂಧ ಮೋಕ್ಷಗಳಿಗೆ ಸಂಸಾರ ಬಂಧನಕ್ಕೆ ಸಿಲುಕ್ಬೇಕಾ ಮನಸ್ಸೇ ಕಾರಣ, ಮೋಕ್ಷಕ್ಕೆ ಹೋಗ್ಬೇಕಾ ಅದಕ್ಕೂ ಮನಸ್ಸೇ ಕಾರಣ ಅಂತ. ಅದಿರ್ಲಿ, ಈಗ ಮನಸ್ಸಿನ ಪರಿಣಾಮನೇ ಜ್ಞಾನ ಸಂಸ್ಕಾರ. ಈ ಜ್ಞಾನವೂ ಮನಸ್ಸಿನ ಒಂದು ಪರಿಣಾಮವೇ, ಸಂಸ್ಕಾರವು ಮನಸ್ಸಿನ ಒಂದು ಪರಿಣಾಮನೇ. ಹಾಗಾದ್ರೆ ಏಕೋಪಾದಾನ ಕತ್ವ ಇದೆ ಅಂತ. ಒಂದೇ ಉಪಾದಾನ ಕಾರಣ. ಈಗ ಇಬ್ರು ಮಕ್ಕಳಿಗೆ ಒಬ್ಬರೇ ತಾಯಿ, ಯಾಕಂದ್ರೆ ಅವಳಿ ಚೌಡಿ ಮಕ್ಕಳು ಹುಟ್ಟಿದ್ರು. ಆ ತಾಯಿಯಿಂದ ಹುಟ್ಟಿದ 2 ಮಕ್ಕಳು, ಅವರಿಬ್ಬರಿಗೆ ತಾಯಿ ಒಬ್ಬರೇ, ಅವರು ಏಕ ಮಾತೃಕತ್ವ. ಈ ಇಬ್ರು ಮಕ್ಕಳೇನಿದ್ದಾರೆ ರಾಮಕೃಷ್ಣ, ಇವರಿಗೆ ಆ ಅವಳೆ ತಾಯಿ ಒಬ್ಬಳೆ. ಏಕ ಮಾತೃಕತ್ವ, ಏಕ ಮಾತೃ ಕಾರಣಕತ್ವ, ಆ ತಾಯಿಯವರಿಗೆ ಕಾರಣ ಇಬ್ರು ಮಕ್ಕಳಿಗೆ ಅಂತ. ಹಾಗೆ ಇಲ್ಲಿ ಮನಸ್ಸು ತಾಯಿಯ ರೀತಿಯಲ್ಲಿದೆ. ಈ ಮನಸ್ಸೆಂಬ ತಾಯಿಗೆ ಇಬ್ರು ಮಕ್ಕಳು, ಒಂದು ಜ್ಞಾನ ಮತ್ತೊಂದು ಸಂಸ್ಕಾರ. ಹಾಗಾದ್ರೆ ಏಕೋಪಾದಾನ ತತ್ವ, ಮನಸ್ಸಿನಿಂದಲೇ ಜ್ಞಾನವೂ ಹುಟ್ಟೋದು, ಅದೇ ಮನಸ್ಸಿನಿಂದಲೇ ಸಂಸ್ಕಾರವೂ ಹುಟ್ಟೋದು. ಹಾಗಾದ್ರೆ ಏನು ಸಂಬಂಧ ಇದೆ ಅಂದ್ರೆ ಇಲ್ಲಿ ಏಕೋಪಾದಾನಕತ್ವ, ಮನ ಉಪಾದಾನಕತ್ವ, ಮನಸ್ಸೇ ಎರಡಕ್ಕೂ ಕಾರಣ. ಆದ್ರೆ ತಾಯಿ ಕಾರಣ ನಿಜ ಯಾವುದಕ್ಕೆ, ಇಬ್ರು ಮಕ್ಕಳಿಗೆ. ಮನಸ್ಸು ಈ ಜ್ಞಾನ ಮತ್ತೆ ಈ ಇದಕ್ಕೆ ಸಂಸ್ಕಾರಕ್ಕೆ ಕಾರಣ ನಿಜ. ಆದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ಈಗ ಮಣ್ಣು ಮಡಿಕೆಗೆ ಬೇಕು ನಿಜ, ಕುಂಬಾರ ಆ ಮಡಿಕೆಯನ್ನು ಯಾರು ಮಾಡ್ತಾನೆ ಅವನು ಕಾರಣ ನಿಜ. ಹಾಗಾದ್ರೆ ಮಡಿಕೆ ಆಗ್ಲಿಕ್ಕೆ ಮಣ್ಣೂ ಬೇಕು, ಕುಂಬಾರನೂ ಬೇಕು. ಮಣ್ಣು ಯಾವ ತರ ಕಾರಣವೋ ಆ ರೀತಿ ಕುಂಬಾರ ಆ ತರ ಕಾರಣ ಅಲ್ಲ. ಯಾಕೆ, ಮಣ್ಣು ತಾನೇ ಮಡಿಕೆ ಆಗ್ಬಿಡತ್ತೆ, ಆದ್ರೆ ಕುಂಬಾರ ತಾನೇ ಮಡಿಕೆ ಆಗಲ್ಲ. ತಾನು ಮಡಿಕೆ ಆಗೋ ಹಾಗೆ, ಅಂದ್ರೆ ಆ ಒಂದು ಮಡಿಕೆ ಆಗೋ ಹಾಗೆ ತಾನೇನೋ ಒಂದು ಕೆಲಸ ಮಾಡ್ತಾನಷ್ಟೆ ಕುಂಬಾರ. ಹಾಗಾದ್ರೆ ಏನಾಯ್ತು, ಕಾರಣ ಆಗಿದ್ರು ಎರಡೂ ಕೂಡ ವ್ಯತ್ಯಾಸ ಇದೆ. ಒಂದು ತಾನೇ ಬದಲಾಗತ್ತೆ, ಮತ್ತೊಂದು ತಾನು ಬದಲಾಗಲ್ಲ, ಆದ್ರೆ ಅದು ಮಣ್ಣು ಹೇಗೆ ಮಡಿಕೆ ಆಗಬಹುದೋ ಆ ರೀತಿ ನಿರ್ಮಾಣ ಮಾಡಿ ಕೊಡುತ್ತೆ, ಆ ರೀತಿ. ಹಾಗಾದ್ರೆ ಕುಂಬಾರ, ಆ ಕುಲಾಲ ಅಂತ ಏನ್ ಕರಿತೀವಿ, ಅವನಿಗೆ ನಿಮಿತ್ತ ಕಾರಣ ಅಂತ ಶಬ್ದದಿಂದ ಕರಿಬೇಕು ಅವನನ್ನ. ಇನ್ನು ಇದನ್ನ ಮಣ್ಣನ್ನ ಏನಂತ ಕರಿತೀವಿ, ಉಪಾದಾನ ಕಾರಣ ಅಂತ ಕರಿತೀವಿ. ಉಪಾದಾನ ಅಂದ್ರೆ ಅದೇ ತಾನು ಅದರ ಸ್ವರೂಪ ಸ್ವೀಕಾರ ಮಾಡುತ್ತೆ, ಉಪಾದಾನ ಮಾಡ್ಬಿಡುತ್ತೆ, ಸ್ವೀಕಾರ. ಆದ್ರಿಂದ ಮಣ್ಣು ಉಪಾದಾನ ಕಾರಣ ಆಗತ್ತೆ, ಅದೇ ಕುಲಾಲ ನಿಮಿತ್ತ ಕಾರಣ ಆಗ್ತಾರೆ. ಈಗ ತಾಯಿ ಮಕ್ಕಳ ಜನನಕ್ಕೆ ಹುಟ್ಟಿಗೆ ಕಾರಣ ನಿಜ, ನಿಮಿತ್ತ ಕಾರಣ ಆಗ್ತಾಳೆ ತಾಯಿ. ತಾಯಿಯೇ ಮಕ್ಕಳಾಗ ಆಗೋದಿಲ್ಲ, ಪರಿಣಾಮ ಆಗಲ್ಲ, ಮಣ್ಣೆ ಮಡಿಕೆ ಆದಂತೆ. ನಿಮಿತ್ತ ಕಾರಣ ಅಂತ ಕರಿತೀವಿ. ತಂದೆಯೂ ಕೂಡ ಅಷ್ಟೇ, ಮಕ್ಕಳಿಗೆ ನಿಮಿತ್ತ ಕಾರಣ ಆಗ್ತಾನೆ. ಪ್ರಕೃತ ಇಲ್ಲಿ ಮನಸ್ಸೇನ್ ಕಾರಣ, ಮನಸ್ಸಿನಿಂದ ಜ್ಞಾನ ಹುಟ್ಟತ್ತೆ, ಅದೇ ಮನಸ್ಸಿನಿಂದ ಸಂಸ್ಕಾರವೂ ಹುಟ್ಟುತ್ತಾ ಇದೆ. ಎರಡಕ್ಕೆ ಮನಸ್ಸು ಏನ್ ಕಾರಣ, ನಿಮಿತ್ತ ಕಾರಣನೋ ಉಪಾದಾನ ಕಾರಣನೋ ಅಂದ್ರೆ ಮಣ್ಣಿನಂತೆನೋ ತಾಯಿಯಂತೆನೋ ಯಾರಂತೆ ಅಂತ ಪ್ರಶ್ನೆ ಕೇಳಿದ್ರೆ ಇದು ಮಣ್ಣಿನಂತೆ ಅಂತ ಹೇಳ್ಬೇಕಂತ. ಮಣ್ಣು ಹೇಗೆ ಮಡಿಕೆಗೆ ಕಾರಣ ಆಗತ್ತೋ ಆ ತರ ಮನಸ್ಸೇ ಸಂಸ್ಕಾರ, ಮನಸ್ಸೇ ಜ್ಞಾನ ಅಷ್ಟೇ, ಹೊರತು ತಾಯಿಯಂತೆ ತಂದೆಯಂತೆ ಅಥವಾ ಇದೊಂದ್ರಂತೆ ಕಾರಣ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದನ್ನೇ ಏನ ಕಾರಣೇನ ಮನಃ ಪ್ರಜ್ಞಾತ್ಮಕಂ ಪ್ರಜ್ಞೋಪಾದಾನಂ, ಅದು ಜ್ಞಾನ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ, ಎರಡು ಒಂದೇ. ಹಾಗೆ ವಾಸನಾಶ್ಚ ಮನೋರೂಪಾಹ, ವಾಸನ ಅಂದ್ರೆ ಸಂಸ್ಕಾರ, ಆ ಸಂಸ್ಕಾರವು ಮನಸ್ಸೇ ಹೊರತು ಮನಸ್ಸಿಗಿಂತ ಬೇರೆಯಾಗಿ ಒಂದು ಸಂಸ್ಕಾರ ಅಂತಿಲ್ಲ. ಅದನ್ನ ಏಕ ಕಾರಣತ್ವ ಲಕ್ಷಣ, ಒಂದೇ ಕಾರಣ ಎರಡಕ್ಕೂ. ಇಬ್ರು ಮಕ್ಕಳಿಗೂ ಒಂದೇ ಕಾರಣ ಮನಸ್ಸು, ಆದ್ರಿಂದ ಲಕ್ಷಣ ಮಾಡಬಹುದು. ಲಕ್ಷಣ ಅಂದ್ರೆ ಶಾಸ್ತ್ರದಲ್ಲಿ 2 ಲಕ್ಷಣ ಶಬ್ದ ಇದೆ. ಒಂದು ಲಕ್ಷಣ ಅನ್ನೋ ಶಬ್ದಕ್ಕೆ ಆಯಾ ವಸ್ತುವಿನಲ್ಲಿ ವಸ್ತುವಿನಲ್ಲಿ ಮಾತ್ರ ಇರೋ ಒಂದು ಗುಣ ಧರ್ಮ, ಅದನ್ನ ಲಕ್ಷಣ ಅಂತ ಕರಿತೀವಿ. ಲಕ್ಷಣ ಅಂತ ದೀರ್ಘ ಹೇಳ್ತೀವಲ್ಲ, ಹರಸ್ವ ಲಕ್ಷಣ ಅಂತ ನಿಲ್ಲಿಸಿದ್ರೆ ಅದು ಬೇರೆ ಲಕ್ಷಣ. ಅಂದ್ರೆ ನಾನು ಹೇಳುವಂತ ಈ ಗೋವು ಸಾಸ್ನಾದಿಮಾನ್ ಗೋವು ಅಥವಾ ಕರಚರಣಾದಿ ಮತ್ತು ಪುರುಷಸ್ಯ, ಒಬ್ಬ ಮನುಷ್ಯನ ಲಕ್ಷಣ ಏನು, ಮನುಷ್ಯಸ್ಯ ಲಕ್ಷಣ ಕೈ ಕಾಲು ಮುಂತಾದವುಗಳಿದ್ರೆ ಮನುಷ್ಯ. ಇದು ಹೇಳ್ತೀವಲ್ಲ ಕೈ ಕಾಲು ಮುಂತಾದದು, ಇದನ್ನ ಲಕ್ಷಣ ಅಂತ ಹರಸ್ವ ಕರಿತೀವಿ, ಹರಸ್ವ ಶಬ್ದ, ದೀರ್ಘ ಎಳಿಬಾರ್ದು. ಅದೇ ಲಕ್ಷಣ ಅಂತ ಏನಾದ್ರು ದೀರ್ಘ ಹೇಳಿದ್ರೆ ಶಾಸ್ತ್ರದಲ್ಲಿ ಆಗ ಅದು ಬೇರೆ ಅರ್ಥ, ಅದು ಈ ಲಕ್ಷಣದ ಬಗ್ಗೆ ಹೇಳ್ತಾ ಇಲ್ಲ.
ಅದು ಶಬ್ದಕ್ಕೆ ಸಂಬಂಧಪಟ್ಟ ಅರ್ಥ. ಅಂದ್ರೆ ಶಬ್ದಕ್ಕೆ ನೇರವಾದ ಅರ್ಥವನ್ನ ಬಿಟ್ಟು ಬೇರೆ ಅರ್ಥ ತಗೊಳ್ಳಿ ಅಂತ ಹೇಳ್ತೀವಲ್ಲ, ಅಲ್ಲಿ ಲಕ್ಷಣ ಅನ್ನೋ ಶಬ್ದವನ್ನ ಬಳಸ್ತೀವಿ, ಅದು ಲಕ್ಷಣ. ಹಾಗಾದ್ರೆ ಆ ಲಕ್ಷಣವೇ ಬೇರೆ, ಈ ಲಕ್ಷಣ ಇದೇ ಬೇರೆ, ಅದನ್ನು ಕನ್ಫ್ಯೂಸ್ ಆಗ್ಬಾರ್ದು. ಇಲ್ಲಿ ಯಾವ ಲಕ್ಷಣ ಬಗ್ಗೆ ಹೇಳ್ತಾ ಇದ್ದಾರೆ? ದೀರ್ಘ ಲಕ್ಷಣ ಅಂದ್ರೆ ಶಬ್ದಕ್ಕೆ ನೇರವಾದ ಅರ್ಥದ ಜೊತೆಗೆ ಬೇರೆ ಅರ್ಥ ತಗೊಳ್ತೀವಲ್ಲ, ಅಥವಾ ಅದನ್ನ ಬಿಟ್ಟು ಬೇರೆ ಏನ್ ಅರ್ಥ ತಗೊಳ್ತೀವಲ್ಲ, ಅದು ಅಂದ್ರೆ ಶಬ್ದಕ್ಕೆ ಸಂಬಂಧಪಟ್ಟ ಲಕ್ಷಣ ಇದು. ಅಂತ ಲಕ್ಷಣ ಇಲ್ಲಿ ಕೂಡತ್ತೆ ಅಂತ ಇಷ್ಟ ಹೇಳಿದೆ. ಸರಿ, ಈಗ ನಿಮ್ಗೆ ಯಾರು ಹೇಳಿದ್ದು ಮನಸ್ಸೇ ಜ್ಞಾನ ಆಗತ್ತೆ, ಮನಸ್ಸೇ ಸಂಸ್ಕಾರ ಆಗತ್ತೆ? ಸಂಸ್ಕಾರಕ್ಕಾಗ್ಲಿ ಅಥವಾ ಜ್ಞಾನ ಆಗಲಿ ಅದು ಮನಸ್ಸೇ ಅದಕ್ಕೆ ಕಾರಣ ಆಗತ್ತೆ ಅಂತ ಎಲ್ಲಿ ಹೇಳಿದ್ದಾರೆ? ಅಂದ್ರೆ ಅದಕ್ಕೆ ಮುಂದಿನ ಅನುವ್ಯಾಖ್ಯಾನದ ವಾಕ್ಯ, ಧೀಹಿ ಭೀಹಿ ಇತಿ ಮನಸ್ತ್ವೇವ ಇತಿ ಆಹಚ ಶ್ರುತಿ, ವೇದವಾಕ್ಯ ಹೇಳ್ತಾ ಇದೆ ಅಂತ. ಹಾಗಾದ್ರೆ ವೇದನೆ ಪ್ರಮಾಣ ಯಾವ ವಿಷಯದಲ್ಲಿ? ಮನಸ್ಸೇ ಸಂಸ್ಕಾರ ಆಗತ್ತೆ, ಮನಸ್ಸೇ ಜ್ಞಾನವಾಗತ್ತೆ ಅನ್ನೋ ವಿಷಯದಲ್ಲಿ ವೇದವಾಕ್ಯ ಪ್ರಮಾಣ. ಅಲ್ಲೇನ್ ಹೇಳಿದ್ದಾರೆ ಅಂದ್ರೆ, ಇದನ್ನ 2ನೇ ಅಧ್ಯಾಯದಲ್ಲೂ ವಿಸ್ತಾರವಾಗಿ ಹೇಳ್ತಾರೆ, ಒಂದು ವಾಕ್ಯ ಕೊಡ್ತಾರೆ. ಇಲ್ಲಿ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳೋಣ, ದೀರ್ಭೀರಿತ್ಯೇತತ್ ಸರ್ವಂ ಮನ ಏವ ಅಂತ. ಅಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ ಇತಿ ಶಬ್ದ ಇತಿ ಅಂತ. 2ನೇ ಲೈನ್ ಆದ್ಮೇಲೆ ಇತ್ಯೇತತ್ ಸರ್ವಂ ಮನ ಏವ, ಇದೆಲ್ಲವೂ ಕೂಡ ಮನಸ್ಸೇ. ಯಾವುದು? ಧೀಹಿ. ಧೀಹಿ ಅಂದ್ರೆ ಬುದ್ಧಿ ಅಂತ ಅರ್ಥ. ನಾವೆಲ್ಲ ಧೀರರು ಅಂತ ಕರಿತೀವಿ. ಧೀರಾ ಸ್ವಯಂ ಪಂಡಿತಂ ಮನ್ಯಮಾನಾಹ ಅಂತ ಇದು ಉಪನಿಷತ್ನೆಲ್ಲ ಬರುತ್ತೆ, ಧೀರಾಹ ಅಂತ ಶಬ್ದ. ಧೀರ ಅನ್ನೋ ಶಬ್ದಕ್ಕೆ ಧೈರ್ಯ ಇರೋರು ಅಂತ ಲೋಕದಲ್ಲಿ ನಾವು ಸಾಮಾನ್ಯ ಬಳಸ್ತೀವಿ. ಭಾರಿ ಧೀರತನ ಇವನಿಗೆ ಅಂದ್ರೆ ಧೈರ್ಯ ಇದೆ ಜಾಸ್ತಿ ಅಂತ. ಶಾಸ್ತ್ರದಲ್ಲಿ ಧೀರಾಹ ಅನ್ನೋ ಶಬ್ದ ಬಳಸೋದು ಜ್ಞಾನ ಇರೋರಿಗೆ ಧೀರಾಹ ಅಂತ ಬಳಸ್ತಾರೆ. ಜ್ಞಾನ ಮುಖ್ಯ, ಜ್ಞಾನವೇ ಒಂದು ಬಲ. ಅದು ಧಿಯಾ ರಮಂತೇತಿ ಧೀರಾಹ ಅಂತ. ಬುದ್ಧಿಯಿಂದಲೇ ಎಲ್ಲಾ ಕಡೆ ಅವರು ಒಳ್ಳೆ ಸಾಧನ ವಿಜಯವನ್ನ ಸಾಧಿಸ್ತಾರೆ ಅಂತ. ಅಂಥವರಿಗೆ ಧೀರರು ಅಂತ ಕರಿತೀವಿ. ಆ ಧೀಹಿ ಅನ್ನೋ ಶಬ್ದ ಜ್ಞಾನವನ್ನ ಹೇಳ್ತಾ ಇದೆ. ಜ್ಞಾನ ಅಂದ್ರೆ ಅದು ಮನ ಏವ, ಅದು ಮನಸ್ಸೆ, ಅದಕ್ಕಿಂತ ಬೇರೆದಲ್ಲ. ಭೀಹಿ ನಮಗೆ ಭಯ ಆಗತ್ತಲ್ಲ, ಆ ಭಯ ಅಂದ್ರೇನು? ಅದು ಒಂದು ಮನಸ್ಸಿನ ವಿಕಾರ ಅಷ್ಟೇ, ಮನಸ್ಸಿನ ವಿಕಾರ ಬಿಟ್ಟಿನೇ ಇಲ್ಲ. ಸುಖ ಅದು ಒಂದು ಮನಸ್ಸಿನ ವಿಕಾರ, ದುಃಖ ಅದು ಒಂದು ಮನಸ್ಸಿನ ವಿಕಾರ, ಇನ್ನೇನು ಸಂಸ್ಕಾರ ಅದು ಒಂದು ಮನಸ್ಸಿನ ವಿಕಾರ. ಏನ್ ತಗೊಂಡ್ರು ಈ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮನಸ್ಸಿನ ವಿಕಾರನೆ, ಸಂಸ್ಕಾರ ಇದೆಲ್ಲ. ಹಾಗಾದ್ರೆ ಮನಸ್ಸಿಗೆ ಎಷ್ಟೋ ಜನ ಮಕ್ಕಳು, ಮನಸ್ಸೆಂಬ ತಾಯಿಗೆ ತುಂಬಾ ಜನ ಮಕ್ಕಳು. ಮನಸ್ಸೇ ಎಷ್ಟೆಷ್ಟೋ ರೀತಿಯಾಗಿ ಪರಿಣಾಮ ಆಗುತ್ತೆ. ಕೆಲವು ಸಲ ಮೂರ್ಛೆ ತಪ್ತೀವಿ, ಅದೊಂದು ಮನಸ್ಸಿನ ವಿಕಾರ ಅಷ್ಟೇ. ಹೀಗೆ ಎಲ್ಲವೂ ಮನಸ್ಸಿನ ವಿಕಾರ ಅಂತ ಹೇಳ್ತಾ ಹೋಗ್ತಾರೆ. ಈ ವಸ್ತುಗಳಿಗೆ ಮಾತ್ರ ಆಂತರ ಒಳಗಿದ್ದ ವಸ್ತುಗಳ ಬಗ್ಗೆ ಹೇಳ್ತಾ ಇದೀವಿ. ಅಂತೂ ಮನಸ್ಸಾಗ್ಲಿ, ಮನಸ್ಸಿನಿಂದ ಜ್ಞಾನ ಮತ್ತೆ ಈ ಸಂಸ್ಕಾರ ಹುಟ್ಟತ್ತೆ ಅನ್ಲಿಕ್ಕೆ ಪ್ರಮಾಣ ವೇದವಾಕ್ಯ. ಅಲ್ಲ, ಸಂಸ್ಕಾರದ ಬಗ್ಗೆ ಹೇಳಿಲ್ಲ ಈ ವೇದವಾಕ್ಯ. ಗಮನಿಸಿ, ಬರೀ ಜ್ಞಾನ ಭಯ ಎರಡೂ ಮನಸ್ಸಿನ ವಿಕಾರ ಅಂತ ಹೇಳಿದ್ರು. ಆದ್ರೆ ಸಂಸ್ಕಾರದ ಬಗ್ಗೆ ಹೇಳಿಲ್ವಲ್ಲ ಅಂದ್ರೆ ಯೋಚನೆ ಮಾಡ್ಬೇಡಿ. ಇಲ್ಲಿ ಇತಿ ಅನ್ನೋ ಶಬ್ದ ಇದೆಯಲ್ಲ, ಇತಿ ಅಂದ್ರೆ ಜ್ಞಾನ ಮತ್ತೆ ಭಯ ಎಂಬುದು ಮನಸ್ಸಿನ ವಿಕಾರ ಅಂತ ಅರ್ಥ ಅಲ್ಲ. ಇತಿ ಅಂದ್ರೆ ಮೊದಲಾದದ್ದು ಅಂತ ಅರ್ಥ. ಈಗ ಕೃಷ್ಣ ರಾಮ ಇತಿ ಇವರಷ್ಟೇ ಅಲ್ಲ, ಬೇರೆಯವರು ಇನ್ನೂ ಒಂದಿಷ್ಟು ಜನ ಬಂದ್ರು ಅಂತ ಹೇಳಿಕ್ಕೆ ಒಂದಿಬ್ರು ಪ್ರಧಾನ ಹೆಸರು. ಒಂದು 10 ಜನ ಬಂದಿದ್ದಾರೆ, 10 ಜನದಲ್ಲಿ ಇಬ್ರು ಹೆಸರು ಪ್ರಧಾನ, ಅವ್ರು ತುಂಬಾ ಮುಖ್ಯ, ಉತ್ತಮರು. ಅವ್ರಿಬ್ರು ಹೆಸರು ಹೇಳಿದ ಕೂಡಲೇ ಇತಿ ಅಂತ ಹಾಕ್ತಾರೆ. ಅಂದ್ರೆ ಇನ್ ಮಿಕ್ಕಿದವರು ಬಂದಿದ್ದಾರೆ ಅವ್ರ ಜೊತೆಗೆ ಅಂತ. ಇತಿ ಅನ್ನೋ ಶಬ್ದಕ್ಕೆ ಅಲ್ಲೇ ನಿಲ್ಲಿಸ್ಬಿಡೋದಲ್ಲ, ಇನ್ನು ಜಾಸ್ತಿ ತಗೊಳ್ಬೇಕು ಅಂತ. ಹಾಗೆ ಇಲ್ಲಿ ಧೀಹಿ ಭೀಹಿ, ಮನಸ್ಸು, ಧೀಹಿ ಅಂದ್ರೆ ಜ್ಞಾನ, ಭೀಹಿ ಅಂದ್ರೆ ಭಯ, ಇವುಗಳ ಜೊತೆಗೆ ಸಂಸ್ಕಾರನು ತಗೊಳ್ಳಿ ಆ ಇತಿ ಅನ್ನೋ ಶಬ್ದದಿಂದ. ಹಾಗಾದ್ರೆ ವೇದವಾಕ್ಯದಿಂದ ನಾವು ಸಂಸ್ಕಾರವು ಕೂಡ ಮನಸ್ಸಿನ ಒಂದು ವಿಕಾರ ಅಂತ ಗೊತ್ತಾಗತ್ತೆ ಅಂತ ಇಷ್ಟ ಹೇಳಿದಾಗ ಆಯ್ತು. ಸರಿ, ಇದರಿಂದ ಏನ್ ಹೇಳಿದಾಗ ಆಯ್ತು ಅಂದ್ರೆ, ಏತೇನ ಮುಂದಿನ ಪ್ಯಾರ, ಲಾಸ್ಟ್ ಪ್ಯಾರ, ಏತೇನ ಆತ್ಮಕಾರ್ಯತ್ವಂ ವದಂತೋ ನಿರಸ್ತಾ ಭವಂತಿ. ಕೆಲವು ಮತವನ್ನ ಖಂಡನೆ ಮಾಡಿದಾಗ ಆಯ್ತು ಅಂತ. ಯಾರ ಮತ? ತಾರ್ಕಿಕಾಹ. ಈಗ ತರ್ಕಶಾಸ್ತ್ರ ಅಂತ ಬಂತು. ಭಾಗವತಲ್ಲೊಮ್ಮೆ ಹೇಳಿದ್ನಲ್ಲ, ತರ್ಕಶಾಸ್ತ್ರ ಏನ್ ಈಗ ತಾನೆ ನಿರೂಪಣೆ, ತರ್ಕಶಾಸ್ತ್ರದ ಬಗ್ಗೆ ಮುಂದೆ ಭಾಗವತಲ್ಲಿ ಬರುತ್ತದು. ಅಂತೂ ಈ ತರ್ಕಶಾಸ್ತ್ರದಲ್ಲಿ ಈ ಗೌತಮರು ಅಂತ ಏನ್ ಬಂತು ಹೆಸರು, ಗೌತಮ ಅಥವಾ ಗೌತಮರು, ಅವರು ಹೇಳಿದ ತರ್ಕಶಾಸ್ತ್ರ ಏನಿದೆಯಲ್ಲ, ಆ ತರ್ಕಶಾಸ್ತ್ರದಲ್ಲಿ ಒಂದು ವಿಷಯ ಒಪ್ಪಿಕೊಂಡಿದ್ದಾರೆ, ಅದನ್ನ ಖಂಡನೆ ಮಾಡ್ತಾರೆ ಇಲ್ಲಿ. ನೋಡಿ, ಈಗ್ಲೇ ಬಂತು ಖಂಡನೆ. ಏನ್ ಖಂಡನೆ ಬಂತು ಅಂದ್ರೆ, ಅವ್ರು ಹೇಳೋದು ಸಂಸ್ಕಾರ ಆತ್ಮನ ಕಾರ್ಯ, ಮನಸ್ಸಿನ ವಿಕಾರ ಸಂಸ್ಕಾರ ಅಲ್ಲ, ಆತ್ಮನಿಗೆ ಸಂಬಂಧಪಟ್ಟಿದ್ದು ಸಂಸ್ಕಾರ. ಆದ್ರೆ ಆತ್ಮನಿಗೆ ಸಂಬಂಧಪಟ್ಟಿದ್ದು ಸಂಸ್ಕಾರ ಅಲ್ಲ. ಯಾಕೆ ಒಪ್ಪಲ್ಲ ಅಂದ್ರೆ, ಏನ್ ಆತ್ಮ ನಿರ್ವಿಕಾರ ವಸ್ತು, ಅವನು ಸಂಸ್ಕಾರವಾಗಿ ವಿಕಾರ ಪರಿಣಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಜಡ, ಜಡವಾದ ವಸ್ತು ಒಂದು ವಸ್ತುವಾಗಿ ಪರಿಣಾಮ ಆಗ್ಬಹುದು. ಈಗ ಮಣ್ಣಿದೆ, ಮಣ್ಣು ಜಡ, ಜಡವಾದದ್ದು ಅದು ವಸ್ತುವಾಗಿ ಪರಿಣಾಮ ಆಗ್ಬಹುದು ಸಂಸ್ಕಾರವಾಗಿ, ತಪ್ಪಿಲ್ಲ. ಮಣ್ಣು ಹೇಗ್ ಮಡಿಕೆ ಆಗತ್ತೋ ಮನಸ್ಸು ಅದೇ ರೀತಿ ಸಂಸ್ಕಾರ ಆಗ್ಬಹುದು.
ಆದ್ರೆ ಒಬ್ಬ ಆತ್ಮ ಜೀವ ತಾನೇ ಮನಸ್ಸಾಗಿ ಪರಿಣಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮಣ್ಣು ಮಡಿಕೆ ಆದಂತೆ. ಆದ್ರಿಂದ ಅದು ಸರಿ ಇಲ್ಲ, ತಪ್ಪು ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು ಇನ್ನೊಂದು ವಿಷಯವನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಈಗ ಮುಖ್ಯ ಅರ್ಥ, ಈಗ ಪ್ರಜ್ಞಾ ಅನ್ನೋ ಶಬ್ದಕ್ಕೆ ಮುಖ್ಯವಾದ ಅರ್ಥ ಏನು ಅಂತ. ಪ್ರಜ್ಞಾ ಅನ್ನೋ ಶಬ್ದಕ್ಕೆ ಮುಖ್ಯವಾದ ಅರ್ಥ ಜ್ಞಾನ ಅಂತ ನಾವು ತಗೊಂಡ್ವಿ. ಒಂದು ನಿಮಿಷ. ಕೇಳಿಸ್ತಾ ಇಲ್ಲ ಆಚಾರ್ಯ. ಪ್ರಜ್ಞಾ ಅನ್ನೋ ಶಬ್ದಕ್ಕೆ ಮುಖ್ಯವಾದ ಅರ್ಥ ಏನು ಅಂತ. ಪ್ರಜ್ಞಾ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಮುಖ್ಯವಾದ ಅರ್ಥ. ಆದ್ರೆ ಆ ಮುಖ್ಯವಾದ ಅರ್ಥ ನಾವು ಬಿಟ್ವಿ, ಅದು ಬೇಡ ಅಂತ. ಯಾಕೆ ತಗೊಳ್ಬಾರ್ದು ಮುಖ್ಯವಾದ ಅರ್ಥ? ಈಗ ಸ್ವಪ್ನ ಪದಾರ್ಥ ಸೃಷ್ಟಿ ಆಗ್ಬೇಕು, ಆನೇನೋ ಕುದುರೆನೋ ಏನೋ ಸೃಷ್ಟಿ ಆಗ್ಬೇಕು. ಇದು ಸೃಷ್ಟಿ ಆಗ್ಲಿಕ್ಕೆ ಏನ್ ಬೇಕು? ಜ್ಞಾನ ಮಾತ್ರ ಅಷ್ಟೇ ಸಾಲತ್ತಾ, ಅಥವಾ ಜ್ಞಾನದಿಂದ ಇದೇನಾದ್ರು ಬೇಕಾ? ಅಂದ್ರೆ ನಮಗ್ ಗೊತ್ತಾಯ್ತು ಈಗ ಏನಂತ. ಕನಸಿನ ಪದಾರ್ಥ ಏನಿದೆ ಅದು ಸಂಸ್ಕಾರ ಬೇಕು, ಜೀವನಕ್ಕೆ ಸಂಬಂಧಪಟ್ಟಿದ್ದು. ಹೊರತು ಜ್ಞಾನದಿಂದ ಏನು ಉಪಯೋಗ ಇದೆ? ಯಾಕಂದ್ರೆ ಜ್ಞಾನನೇ ಇರಲ್ಲ. ಅವ್ನು ಯಾಕೆ ಜ್ಞಾನ ಇರಲ್ಲ ಅಂದ್ರೆ, ಅವನು ಎಲ್ಲ ಇಂದ್ರಿಯಗಳನ್ನ ಅವನು ಉಪರತ ಮಾಡ್ಕೊಂಡಿದ್ದಾನೆ. ಅಂದ್ರೆ ವ್ಯಾಪಾರ ಇಲ್ಲ ಇಂದ್ರಿಯ, ಎಲ್ಲ ಕಣ್ಣು ಮುಚ್ಚಿಕೊಂಡಿದ್ದಾನೆ, ಕಿವಿ ಮುಚ್ಚಿಕೊಂಡಿದ್ದಾನೆ, ಅಂದ್ರೆ ಏನು ಕೇಳಿಸ್ತಾ ಇಲ್ಲ ಆ ಕಾಲದಲ್ಲಿ. ಯಾವ್ದು ಜ್ಞಾನ ಇಲ್ಲ. ಹಾಗಾದ್ರೆ ಜ್ಞಾನವೇ ಆ ಸಂದರ್ಭದಲ್ಲಿ ಇಲ್ಲ. ಇಲ್ಲ ಅಂದ್ಮೇಲೆ ಸ್ವಪ್ನ ಪದಾರ್ಥ ಸೃಷ್ಟಿಯಾಗಿದ್ದು ಹೇಗೆ? ಆಚಾರ್ಯ ಹೇಳ್ಬಿಟ್ರೆ ಈಗ ಪ್ರಜ್ಞಾ ಅನ್ನೋ ಶಬ್ದ ಜ್ಞಾನ, ಜೀವನ ಜ್ಞಾನ ಅಂತ. ಅದೇ ಜೀವನ ಜ್ಞಾನದಿಂದ ಆ ಕಾಲದಲ್ಲಿ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಬೆಳಗಿನ ಜಾವದಲ್ಲಿ ನಮ್ಗೆ ಎಚ್ಚರ ಇದೆ, ಮಣ್ಣಿನಿಂದ ಮಡಿಕೆ ಮಾಡ್ಬೇಕು ಅಂತ ನಮಗ್ ಜ್ಞಾನ ಇದೆ, ಆಗತ್ತದು ಅಂತ. ಮಣ್ಣು ತಗೊಳ್ತೀವಿ, ಮಡಿಕೆ ಮಾಡ್ತೀವಿ, ಅಥವಾ ಏನೋ ಒಂದು ಮೂರ್ತಿ ಮಾಡ್ತೀವಿ, ಸರಿ ಹೋಗುತ್ತೆ. ಯಾಕೆ? ನಮಗ್ ಜ್ಞಾನ ಇದೆ, ಎಚ್ಚರ ಇದೆ. ಆದ್ರೆ ಮಲಗಿದ್ದಾಗ ಕನಸಿನ ಅವಸ್ಥೆಯಲ್ಲಿ ಜ್ಞಾನ ಇಲ್ಲ, ಹೊರಗಿನ ವಸ್ತುಗಳ ಜ್ಞಾನ ಇಲ್ಲ ನಮ್ಗೆ. ಒಳಗಿನ ಜ್ಞಾನ ಇರ್ಬೋದು ನಿಜ, ಯಾಕೆ ಕನಸು ನೋಡ್ತಾ ಇದೀವಿ. ಹೊರಗಿನ ವಸ್ತುಗಳ ಜ್ಞಾನ ಇಲ್ಲ. ಇಲ್ಲ ಅಂದ್ಮೇಲೆ ಆ ಸಂದರ್ಭದಲ್ಲಿ ಸೃಷ್ಟಿ ಮಾಡೋದು ಹೇಗೆ ಜೀವ? ಅದಕ್ಕೋಸ್ಕರನೇ ಇಲ್ಲಿ ನಾವು ಮುಖ್ಯವಾದ ಅರ್ಥ ಅಂದ್ರೆ ಜ್ಞಾನವನ್ನ ತಗೊಳ್ಳಲ್ಲ, ಜೀವನ ಜ್ಞಾನವನ್ನ. ಆ ಜ್ಞಾನದಿಂದ ಹುಟ್ಟುವ ಸಂಸ್ಕಾರ ಅಥವಾ ಆ ಜ್ಞಾನಕ್ಕೆ ಕಾರಣವಾದ ಮನಸ್ಸಿದೆಯಲ್ಲ, ಆ ಮನಸ್ಸನ್ನ ತಗೊಳ್ತೀವಿ ಅಂತ. ಇಷ್ಟೇ ಅದೇ ಇನ್ನೊಂದು ಅಂಶ ಅಲ್ಲ. ಇಷ್ಟೇ ಬದಲು ಈಗ ಸೂತ್ರಕಾರರು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ನಾವು ಸ್ಪಷ್ಟವಾಗಿ ಹೇಳ್ಬೋದಿತ್ತು. ಏನಂತ? ಮಾಯಾ ಮಾತ್ರಂತೂ, ಮಾಯಾ ಮಾತ್ರ ಅಂತ ಒಂದು ಶಬ್ದ ಬಳಸಿದ್ದಾರೆ. ಅಲ್ಲಿ ಮಾಯಾ ಮಾತ್ರ ಅನ್ನೋ ಶಬ್ದ ಯಾಕೆ ಬಳಸ್ಬೇಕಾಗಿತ್ತು ಬ್ರಹ್ಮಸೂತ್ರದಲ್ಲಿ? ವೇದವ್ಯಾಸರು ಸ್ಪಷ್ಟವಾಗಿ ಗೊಂದಲ ನಮಗಾಗದೇ ಇರೋ ರೀತಿಯಲ್ಲಿ, ಸಂಶಯ ಬರ್ದೇ ಇರೋ ರೀತಿಯಲ್ಲಿ ವಾಸನಾ ಮಾತ್ರಂ ಆ ಸ್ಪಷ್ಟ ಬಾಯ್ ಬಿಟ್ಟು ಹೇಳ್ಬೋದಿತ್ತಲ್ಲ ಸ್ಪಷ್ಟವಾಗಿ ಆ ಶಬ್ದನ. ಅದು ಬಿಟ್ಟು ಇವ್ರು ಮಾಯಾ ಅಂತ ಶಬ್ದ ಹಾಕೋದು. ಮಾಯಾ ಶಬ್ದ ಹಾಕಿದ್ರೆ ಅವರು ಅನಿರ್ವಾಚ್ಯ ಅವಿದ್ಯೆ ಅಂತ ಅರ್ಥ ಮಾಡ್ತಾರೋ, ಬೇರೆನೆ ಅರ್ಥ ಮಾಡ್ತಾರೆ ಅದ್ವೈತಿಗಳು. ನಾವು ಹಿಂಗ್ ಕಷ್ಟಪಟ್ಟು ಮಾಯಾ ಅನ್ನೋ ಶಬ್ದಕ್ಕೆ ಹೀಗರ್ಥ ಹಾಗರ್ಥ ಅಂತ ಹೇಳಿ ಕೊನೆಗೆ ಅದು ಈಶ್ವರನ ಜ್ಞಾನ ಜೊತೆಗೆ ಜೀವನಿಗೆ ಸಂಬಂಧಪಟ್ಟ ಸಂಸ್ಕಾರ ಅಂತ ಅರ್ಥ ಅಂತ ಮಾಯಾ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಹೇಳಿದ್ವಿ. ಯಾಕೆ ಇಷ್ಟು ಕಷ್ಟ ಪಡ್ಬೇಕಾಗಿತ್ತು? ಬೇಕಾಗಿರ್ಲಿಲ್ವಲ್ಲ. ಸ್ಪಷ್ಟವಾಗಿ ವಾಸನ ಅಂತ ಹೇಳ್ಬಿಟ್ಟಿದ್ರೆ ಓ ಸಂಸ್ಕಾರಮಯವಾದ ಪದಾರ್ಥ ಇದು, ಕನಸಿನ ಪದಾರ್ಥ ಅಂತ ಗೊತ್ತಾಗಿತ್ತಲ್ಲ. ಅದಕ್ಕೋಸ್ಕರ ವಾಸನಾ ಮಾತ್ರಂ ಅಂತ ಹೇಳಿದೆ, ಮಾಯಾ ಮಾತ್ರಂ ಯಾಕೆ ಹೇಳಿ ಇಷ್ಟು ಕಷ್ಟಪಡಿಸಿದ್ರು ಸೂತ್ರಕಾರರು ಅಂತ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಆಗ ಏನು ಯಾಕೆ ಈ ಸೂತ್ರಕಾರ ಹೀಗೆ ಹೇಳಿದ್ರು ವೇದವ್ಯಾಸರು ಅಂದ್ರೆ, ಈಗ ನೋಡಿ ವಾಸನಾ ಮಾತ್ರಂ ಅಂತ ಇಷ್ಟೇ ಹೇಳಿದ್ರೆ ಸೂತ್ರದಲ್ಲಿ ನಿಜ ಸಂಸ್ಕಾರ ಚೆನ್ನಾಗ್ ಗೊತ್ತಾಗ್ತಾ ಇತ್ತು. ಓಹೋ, ವಾಸನಾ ಮಾತ್ರ ಅಂದ್ರೆ ಜೀವನ ಸಂಸ್ಕಾರದಿಂದ ಈ ಕನಸಿನಲ್ಲೋ ಪದಾರ್ಥ ಸೃಷ್ಟಿಯಾಗತ್ತೆ, ಈ ಅರ್ಥ ಸಿಗತ್ತೆ, ತಪ್ಪಿಲ್ಲ. ಆದ್ರೆ ಈಶ್ವರನ ಜ್ಞಾನವೂ ಬೇಕು ಅಂತ ಯಾವ ಶಬ್ದ ಹೇಳ್ತಾ ಇದೆ ಸೂತ್ರದಲ್ಲಿ? ಅದ್ ಹೇಳಿಕ್ ಶಬ್ದನೇ ಇಲ್ಲ. ಈಶ್ವರನ ಜ್ಞಾನ ಹೇಳಿಕ್ ಶಬ್ದನೇ ಇಲ್ಲ. ಬರೀ ಜೀವನ ಸಂಸ್ಕಾರವೇ ಸಾಕು ಸ್ವಪ್ನ ಪದಾರ್ಥ ಸೃಷ್ಟಿಯಾಗ್ಲಿಕ್ಕೆ, ಭಗವಂತನ ಜ್ಞಾನ ಬೇಡವೇ ಬೇಡ ಅಂತ ನಮಗ್ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಹಾಗಲ್ಲ, ಈ ಕಡೆ ಭಗವಂತನ ಜ್ಞಾನನೂ ತಗೊಬೇಕು, ಈ ಕಡೆ ಜೀವನ ಸಂಸ್ಕಾರವನ್ನೂ ತಗೊಳ್ಬೇಕು. ಒಂದೇ ಶಬ್ದದಿಂದ ಎರಡನ್ನೂ ತಗೊಳ್ಬೇಕು. ಅದ್ ಹೇಗೆ ಹೇಳ್ತಿಲ್ಲ, ಒಂದೇ ಕಲ್ಲು ಹೊಡೆದ್ರೆ ಎರಡು ಹಕ್ಕಿಗೆ ಬೀಳ್ಬೇಕು, ಒಂದೇ ಕಲ್ಲಿನಿಂದ ಎರಡಕ್ಕೂ ಪೆಟ್ಟಾಗ್ಬೇಕು, ಆ ರೀತಿ. ಅದೇ ರೀತಿ ಅದು ಅಧಮ ದೃಷ್ಟಾಂತ ಅಂತ, ಇದಕ್ಕೆ ಸಂಬಂಧಪಟ್ಟಿದ ಅರ್ಥ ಆಗ್ಲಿಕ್ಕೆ ಅದನ್ನ ಹೇಳಿದ್ದೀನಿ. ಅಂತೂ ಒಂದೇ ಕೆಲಸದಿಂದ ಎರಡು ಫಲ ನಮಗ್ ಸಿಗ್ಬೇಕು. ಆ ತರ ಒಂದೇ ಶಬ್ದ ಹಾಕೋದ್ರಿಂದ ಎರಡು ಅರ್ಥ ನಮಗ್ ಸಿಗ್ಬೇಕು. ಏನ್ ಅರ್ಥ ಸಿಗ್ಬೇಕು? ಒಂದು ಈ ಸಂಸ್ಕಾರ, ಇನ್ನೊಂದು ಭಗವಂತನ ಜ್ಞಾನ. ಅದಕ್ಕೋಸ್ಕರ ಇಲ್ಲಿ ಪ್ರಜ್ಞಾ ಅಂತ ಒಂದು ಶಬ್ದ ಹಾಕಿದೆ. ಅದು ಎರಡೂ ಅರ್ಥ ತಂದು ಕೊಡತ್ ನಮ್ಗೆ. ಅದಕ್ಕೋಸ್ಕರ ಇಲ್ಲ ಅಂದ್ರೆ ವಾಸನಾ ಮಾತ್ರ ಅಂತ ಸ್ಪಷ್ಟವಾಗಿ ಹೇಳ್ಬೋದಿತ್ತು. ಇನ್ನು ಬಿಡಿಸಿ ಬಿಡಿಸಿ ಹೇಳಿದ್ರೆ ಆಗ ಸೂತ್ರ ದೊಡ್ಡದಾಗ್ಬಿಡ್ತಾ ಇತ್ತು. ವಾಸನಾ ಮಾತ್ರಂ ಅಂತಿದ್ದದು ಈಶ್ವರ ಪ್ರಜ್ಞಾ ವಾಸನಾ ಮಾತ್ರಂ ಇತಿತು, ಆ ಪೂರ್ಣ ಮಾಯಾ ಮಾತ್ರಂತು ಅಂತ ಸೂತ್ರ ಇದೆಯಲ್ಲ, ಅದ್ರ ಎಷ್ಟು ದೊಡ್ಡ ಸೂತ್ರ ಮಾಡ್ಬೇಕಾಗಿತ್ತು ಎರಡು ತಗೊಳ್ಳಿಕ್ಕೆ. ಅದು ಗೌರವ ಅಂತ ಹೇಳ್ತಾರೆ. ತುಂಬಾ ಗೌರವ ದೋಷ ಅಂದ್ರೆ ತುಂಬಾ ಜಾಸ್ತಿ ದೀರ್ಘವಾಗಿ ಉದ್ದ ಎಳಿಬಾರ್ದು ಸೂತ್ರನ.
ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟೇ ಪದದಿಂದ ಜಾಸ್ತಿ ಅರ್ಥ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ. ಇನ್ನು ಸ್ವಲ್ಪ ವಿವರಣೆ ಇದೆ, ನಮ್ದು 2 ಲೈನು, ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಆಚಾರ್ಯ ನಮಸ್ಕಾರ. ನಮಸ್ಕಾರ. ಆಚಾರ್ಯ ಮೋಕ್ಷ ಕಾಲದಲ್ಲಿ ಜೀವನ ಮನಸ್ಸನ್ನು ಕಳ್ಕೊಂಡ್ಬಿಡ್ತಾನ? ಹಾ ಬಂತಲ್ಲ ಮೊದಲಿಗೆ ಸ್ಟಾರ್ಟಿಂಗ್ ಭಾಗದಲ್ಲಿ ಅಂತಾನೆ ಅವನು ಕಳ್ಕೊಂಡ್ಬಿಡ್ತಾನೆ. ಕೇಳಿಸ್ತಾರ? ಜಡ ಮನಸ್ಸನ್ನ ಕಳ್ಕೊಂಡ್ಬಿಡ್ತಾನೆ ಮೋಕ್ಷ ಕಾಲದಲ್ಲಿ ಕಳ್ಕೊತಾನ. ಮೋಕ್ಷದ ಸ್ವರೂಪ ಮನಸ್ಸಿರತ್ತೆ, ನಮ್ಮ ಜೀವ ಸ್ವರೂಪದಲ್ಲಿರೋ ಮನಸ್ಸಿರತ್ತೆ, ಆದ್ರೆ ಜಡ ಮನಸ್ಸಿರೋದಿಲ್ಲ. ಅದನ್ನ ಈ ಶ್ಲೋಕದಲ್ಲಿ ಯಾವ್ದಾದ್ರು ಸಂಧ್ಯಾಧಿಕರ ಸ್ಟಾರ್ಟಿಂಗ್ ಅಲ್ಲಿ ಆ ವಿಷಯ ಬಂದೆ ಗಮನಿಸಿ. ತ್ರಿಗುಣಾತ್ಮಕ ಮನೋಯೇನ ಅಂತ ಒಂದು ಶ್ಲೋಕ ಸ್ಟಾರ್ಟಿಂಗ್ ಅಲ್ಲಿ ಮೂಲ ಹೇಳ್ತೀನಿ. ಆರನೇ ಸುಧಾಮೂಲ ನೋಡಿ, ಆರನೇ ಸುಧಾಮೂಲ ನೋಡಿದ್ರೆ ಸಿಗುತ್ತೆ. ಸರಿ ಆಚಾರ್ಯ. ಆಯ್ತು. ನಮಸ್ಕಾರ ಆಚಾರ್ಯ.